ಮೈಸೂರು ಜಂಬೂ ಸವಾರಿಯನ್ನ ಅಚ್ಚುಕಟ್ಟಾಗಿ ನಡೆಯುವುದಕ್ಕೆ ಕಾರಣವಾಗಿದ್ದಂಥ ಗಜಪಡೆ ಇದೀಗ ಮರಳಿ ಕಾಡಿಗೆ ಸೇರಿವೆ. ಅರಮನೆ ಆವರಣದಲ್ಲಿ ಬೀಳ್ಕೊಡುಗೆ ನಡೆಯುವಾಗ ಭಾವನಾತ್ಮಕ ಸನ್ನಿವೇಶವೇ ಸೃಷ್ಟಿಯಾಯಿತು. ಲಾರಿ ಹತ್ತುತ್ತಿಲ್ಲ, ವಾಪಸ್ ಹೋಗ್ತಾ ಇಲ್ಲ. ಮೈಸೂರು ಬಿಟ್ಟು ನಾನು ಬರೋದೇ ಇಲ್ಲ ಅಂತ ಮಗುವಿನಂತೆ ಹಠ ಹಿಡಿದಿವೆ. ಆನೆಗಳ ಪಟ್ಟಿಗೆ ಮಾವುತರು ಸುಸ್ತಾಗಿದ್ದಾರೆ. ಹೌದು, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಯಶಸ್ವಿಯಾಗಿ ಜಂಬೂ ಸವಾರಿ ಪೂರೈಸಿದ ಗಜಪಡೆಗೆ ನಿನ್ನೆ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಲಾಯಿತು. ಕ್ಯಾಪ್ಟನ್ ಅಭಿಮನ್ಯು, ಭೀಮಾ, ಸುಗ್ರೀವ ಸೇರಿದಂತೆ 12 ಆನೆಗಳು ಕಿರಿಕ ಮಾಡದೆ ಲಾರಿ ಹತ್ತಿದ್ವು. ಆದರೆ ಇದೇ ಮೊದಲ ಬಾರಿಗೆ ದಸರಾಗೆ ಬಂದಿದ್ದ ರೂಪ, ಹೇಮಾವತಿ ಆನೆಗಳು ಲಾರಿ ಹತ್ತೋದೇ ಇಲ್ಲ ಅಂತ ರಚ್ಚೆ ಹಿಡಿದಿದ್ವು. ಅರಮನೆ ಆವರಣದಲ್ಲಿ ಭೂರಿ ಭೋಜನ ಸವಿದಿದ್ದ ಹೇಮಾವತಿ, ರೂಪ ಆನೆಗಳು ನಾವು ಬರೋದೇ ಇಲ್ಲ ಅಂತಿದ್ವು. ಕೆಲ ಹೊತ್ತಿನ ಬಳಿಕ ಮಾವುತರು, ಕಾವಾಡಿಗರು ಇಬ್ಬರನ್ನೂ ಲಾರಿಗೆ ಹತ್ತಿಸಿದ್ರು. ಒಲ್ಲದ ಮನಸ್ಸಿನಲ್ಲೇ ತವರಿನತ್ತ ಪ್ರಯಾಣ ಬೆಳೆಸಿದ್ವು. ಇದಕ್ಕೂ ಮೊದಲು ಕ್ಯಾಪ್ಟನ್ ಅಭಿಮನ್ಯು ಮತ್ತು ಟೀಮ್ಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು. ಅರಮನೆ ಮಂಡಳಿ, ಜಿಲ್ಲಾಡಳಿತ, ಅರಣ್ಯ ಇಲಾಖೆಗಳು ಪೂಜೆ ನೆರವೇರಿಸಿದ್ರು. ಕುಂಬಳಕಾಯಿ ಮೂಲಕ ದೃಷ್ಟಿ ತೆಗೆದ್ರು. ಮೈಸೂರು ದಸರಾವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ ಗಜಪಡೆಯನ್ನ ಅದ್ದೂರಿಯಾಗಿ ಬೀಳ್ಕೊಡಲಾಗಿದೆ. ಅರಮನೆ ಆವರಣದಲ್ಲಿ ಜನ ಚಪ್ಪಾಳೆ ತಟ್ಟಿ ಟಾಟಾ ಮಾಡಿ ಕಳುಹಿಸಿದ ದೃಶ್ಯ ಭಾವುಕವಾಗಿತ್ತು. ರಾಮ್, TV9 ಮೈಸೂರು.